ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ಕಲಿಯುಗದ ಪರಮಾತ್ಮ ಅಪ್ಪು ಹುಡುಗರು ಗಾಂಧಿನಗರದ ಡಾಕ್ಟರ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಅಪ್ಪು ಅವರ ಸವಿನೆನಪಿನಲ್ಲಿ ಅಪ್ಪು ಕಪ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದು ಹಾಗೂ ಅನೂಪ್ ಸಾರಾ ಗೋವಿಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಕನ್ನಡ ಪರ ಹೋರಾಟಗಾರರಾದ ಶ್ರೀ ಎಚ್ ವಿ ಗಿರೀಶ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಕ್ರೀಡಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಕೆಎಂ ನಟರಾಜ್ ಭಾಗವಹಿಸಿದ್ದರು. ಪಂದ್ಯಾವಳಿಗಳಲ್ಲಿ ಜಾಗ್ವಾರ್, ಧ್ರುವತಾರೆ, ಕದಂಬ ಹಾಗೂ ಮಯೂರ ತಂಡಗಳು ಭಾಗವಹಿಸಿ ಮುಖಾಮುಖಿ ಸೆಣಸಾಟ ನಡೆಸಿ ಅಂತಿಮವಾಗಿ ಜಾಗ್ವಾರ್ ತಂಡ ಅಪ್ಪು ಟ್ರೋಫಿಯನ್ನು ಪಡೆದುಕೊಂಡಿತು. ನೂರಾರು ಜನ ಕ್ರೀಡಾ ಪ್ರೇಮಿಗಳು ಭಾಗವಹಿಸಿ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆದ ಕ್ರೀಡಾ ಪಂದ್ಯಾವಳಿಗಳನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರರಾದ ಗಿರೀಶ್ ಗೌಡ, ಬಹಳ ದಿನಗಳ ನಂತರ ಅಪ್ಪು ಟ್ರೋಫಿ ಪಂದ್ಯಾವಳಿಗಳನ್ನು ನಡೆಸುತ್ತಿದ್ದೇವೆ. ಈ ರೀತಿಯ ಕ್ರೀಡೆಗಳನ್ನು ಆಯೋಜನೆ ಮಾಡುವುದರಿಂದ ಯುವ ಪೀಳಿಗೆಯಲ್ಲಿ ಕ್ರೀಡೆಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಯುವಕರಲ್ಲಿ ಮಾನಸಿಕವಾದ ಆತ್ಮಸ್ಥೈರ್ಯ ಹಾಗೂ ವ್ಯಸನಗಳಿಂದ ಮುಕ್ತಿ ಹೊಂದಲು ಮತ್ತು ದೈಹಿಕವಾಗಿ ಸದೃಢವಾಗಿರುವ ಯುವ ಸಮಾಜವನ್ನು ಕಟ್ಟಲು ಪ್ರೇರೇಪಣೆಯಾಗುತ್ತದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳೆಲ್ಲರೂ ಸೇರಿ ರನ್ನರ್ ಅಪ್ ಹಾಗೂ ವಿನ್ನರ್ಗೆ ಟ್ರೋಫಿಗಳನ್ನು ವಿತರಿಸಿದರು. ಟ್ರೋಫಿಗಳನ್ನು ಪಡೆದ ಕ್ರೀಡಾಪಟುಗಳು ಗೆಲುವಿನ ಸಂತಸವನ್ನು ಸಂಭ್ರಮಿಸಿದರು. ಭಾಳ ವರ್ಷಗಳ ನಂತರ ಈ ಗಾಂಧಿನಗರದ ಆಟದ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಅದು ಹೊರಗಡೆಯಿಂದ ಯಾರೂ ಇಲ್ಲ, ಎಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಸ್ನೇಹಿತರೆ 4 ತಂಡವಾಗಿ ಮಯೂರ, ಜಾಗ್ವಾರ್ ಮತ್ತು ಧ್ರುವತಾರೆ ಮತ್ತು ಕದಂಬ ಅಂಥೇಳಿ 4 ತಂಡಗಳನ್ನು ಮಾಡಿಕೊಂಡು ಟೂರ್ನಿಮೆಂಟನ್ನು ನಡೆಸಿದ್ರು. ಅದರಲ್ಲಿ ಇವತ್ತು ವಿಜೇತರಾಗಿ ಜಾಗ್ವಾರ್ ತಂಡದ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅಫ್ರೋಜ್ ಅವರ ಅನುಯಾಯಿಗಳು ಕಪ್ಪನ್ನು ಗೆದ್ದಿದ್ದಾರೆ. 2ನೇ ತಂಡವಾಗಿ ಧ್ರುವತಾರೆ ಅವರು ಹೊರಹೊಮ್ಮಿದ್ದಾರೆ ಮತ್ತು ಇನ್ನು 2 ತಂಡಗಳು ಸೋತಿರ್ತಕ್ಕಂಥ ತಂಡಗಳು ಸಹ ಇಲ್ಲೇ ಇದ್ದಾವೆ. ಇದು ಕ್ರೀಡೆ ಅಂತೇಳಿದ್ರೆ ಈ ಒಂದು 5-6 ವರ್ಷದಿಂದ ಇಲ್ಲಿ ಕ್ರೀಡೆ ಆಡೋಕ್ಕಾಗಲಿಲ್ಲ. ಮಾನಸಿಕ ಖಿನ್ನತೆಗೆ ಒಳಗಾಗಬಾರ್ದು ಮತ್ತು ಆತ್ಮಸ್ಥೈರ್ಯ ತುಂಬಿಸೋದಕ್ಕೋಸ್ಕರನೇ ಈ ಕ್ರೀಡೆಗಳನ್ನು ಆಡಬೇಕು ಅಂಥೇಳಿ ನಾನು ಆಸೆ ಪಡ್ತೀನಿ. ಇದೇ ರೀತಿ ಇಲ್ಲಿಂದ ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳು ಹೊರಹೊಮ್ಮಬೇಕು ಅಂಥೇಳಿ ಆಸೆ ಪಡ್ತೀನಿ. ಇನ್ನೂ ಕೆಲವಾರು ಯುವಕರನ್ನ ಮೊಬೈಲ್ ಹಿಡ್ಕೊಂಡು ಚಾಟಿಂಗ್ ಮಾಡೋವಂಥವ್ರನ್ನ ಮತ್ತು ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರನ್ನ ಬಿಟ್ಟು ಹೊರಗಡೆ ಬರಬೇಕು ಕ್ರೀಡೆ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಯುವಕರನ್ನ ಮನವಿ ಮಾಡ್ತೀನಿ. ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಡಾಕ್ಟರ್ ರಾಜ್ಕುಮಾರ್ ಆಟದ ಮೈದಾನದ ಸಾರಾ ಗೋವಿಂದರವರ ಅಧ್ಯಕ್ಷತೆಯ ಹಾಗೂ ನಮ್ಮ ನಮ್ಮ ಅಧ್ಯಕ್ಷರಾದಂಥ ಮಾರುತಿರವರು, ಎಸ್ ಎ ಮಾರುತಿರವರು, ಇಡೀ ನಮ್ಮ 4 ತಂಡದ ಮುಖಂಡರು, ಅದರೊಟ್ಟಿಗೆ ರಾಘವೇಂದ್ರರವರು, ಶ್ರೀನಿವಾಸರವರು, ರವಿರವರು ಮತ್ತು ಇನ್ನೂ ಹಲವಾರು ಎಲ್ಲ ಸ್ನೇಹಿತರು ಸೇರಿ ಇವತ್ತು ಒಂದು ತುಂಬ ದಿನಗಳ ನಂತರ ಕ್ರೀಡೆಯನ್ನು ಆಡಿದ್ದು ಭಾಳ ಸಂತೋಷ ಆಗಿದೆ. ಇವತ್ತು ಶನಿವಾರ ಆದರೂ ಸಹ ಭಾನುವಾರದ ರೀತಿಯಲ್ಲಿತ್ತು. 100 ಜನ ಪ್ರೇಕ್ಷಕರು ಬಂದು ನೋಡಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಟಗಳನ್ನು ತಿಂಗಳಿಗೊಂದೊಂದು ಆಟವನ್ನು ನೀವು ಆಟ ಆಡಿ ಅಂತೇಳಿ ನಾನು ನಮ್ಮ ಸ್ನೇಹಿತರುಗಳಿಗೆಲ್ಲ ಮನವಿ ಮಾಡ್ತೀನಿ. ಯಾಕಂದರೆ ಕ್ರೀಡೆ ಅನ್ನೋದು ಮನುಷ್ಯನಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಮಾನಸಿಕವಾಗಿ ಸಹ ಧೈರ್ಯವನ್ನು ತುಂಬತಕ್ಕಂಥದ್ದು ಅನ್ನೋದನ್ನು ಹೇಳ್ತಾ, ಮಾರ್ಚ್ 17ನೇ ತಾರೀಕು ನಮ್ಮೆಲ್ಲರ ಆರಾಧ್ಯ ದೈವ, ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಅಪ್ಪು ಅವರ ಜನ್ಮದಿನದ ಅಂಗವಾಗಿ ಅವತ್ತು ಸಹ ಸಾಂಸ್ಕೃತಿಕ ಕಾರ್ಯಕ್ರಮ, ರಕ್ತದಾನ ಶಿಬಿರ ಮತ್ತು ಕ್ರಿಕೆಟ್ ಆಟವನ್ನು ಅವತ್ತು ಸಹ ಇಟ್ಕೊಳ್ಳೋದಕ್ಕೆಲ್ಲ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಸ್ನೇಹಿತರು ಸೇರಿ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಸುತ್ತಮುತ್ತಲಿನ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಮನವಿ ಮಾಡ್ತೀನಿ.
ಮಾರ್ಚ್ 17ನೇ ತಾರೀಕು ಅಪ್ಪುರವರ ಜನ್ಮದಿನ ಇರುತ್ತೆ ಮತ್ತು ಸರ್ಕಾರ ಸಹ ಆ ಅಪ್ಪು ಜನ್ಮದಿನವನ್ನು ಅಪ್ಪು ಜಯಂತಿಯಾಗಿ ರಜೆ ಘೋಷಣೆ ಮಾಡಬೇಕು ಅಂತ ಸರ್ಕಾರನೂ ಸಹ ತಮ್ಮ ಮೂಲಕ ಮನವಿ ಮಾಡ್ತೀನಿ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ಈ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಅಪ್ಪು ಕಪ್ ಎಂಬಂತೆ ಗಾಂಧಿನಗರದಲ್ಲಿ ನಡೆಸಿದ್ದಾರೆ. ಅದರಲ್ಲಿ ಇವಾಗ ಕೊನೆಯಾಗಿ ಧ್ರುವತಾರೆ ಹಾಗೂ ಜಾಗ್ವಾರ್ ಟೀಮ್ ಫೈನಲ್ ಆಡಿ ಸೂಪರ್ ಓವರ್ನಲ್ಲಿ ಜಾಗ್ವಾರ್ ಟೀಮು ಗೆದ್ದಿದ್ದಾರೆ ಅಂತ ನಾವು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ನಮ್ಮ ಹಿರಿಯ ಅಣ್ಣನಾದಂಥ ಕನ್ನಡ ಚಳುವಳಿ ಹೋರಾಟಗಾರಂಥ ಸಾರಾ ಗೋವಿಂದ ಅಣ್ಣನವರಾಗ್ಬೋದು, ನಮ್ಮ ಗಿರೀಶ್ ಅಣ್ಣನವರಾಗಿರ್ಬೋದು, ಅವರ ನೇತೃತ್ವದಲ್ಲಿ ಇವತ್ತು ಅಪ್ಪು ಕಪ್ ಅಂಥೇಳಿ ಪಂದ್ಯಾವಳಿನ ಮಾಡಿಸಿದ್ದಾರೆ. ಈಗ ಜಾಗ್ವಾರ್ ಟೀಮ್ ಗೆದ್ದಿದೆ. ಮುಂದೆ ಮಾರ್ಚ್ 17ನೇ ತಾರೀಕು ಅಪ್ಪು ಜನ್ಮ ದಿನಾಂಕದಂದು ಅದ್ದೂರಿ ಕಾರ್ಯಕ್ರಮ, ಅವರ ವಿಜಯೋತ್ಸವ ಮತ್ತು ಇನ್ನೊಂದು ಕಾರ್ಯಕ್ರಮನ ನಮ್ಮ ಗಿರೀಶ್ ಗೌಡರು ಸಾಹೇಬರು ಮಾಡ್ತಾಯಿದ್ದಾರೆ. ಅವ್ರ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಹೌದು, ಗಾಂಧಿನಗರ ಬಂದು ಬೆಂಗಳೂರಿನ ಹೃದಯ ಭಾಗ, ಬಿಸ್ನೆಸ್ ವ್ಯಾಪಾರದ ಸ್ಥಳ. ಹೌದು, ಮಾಡಿದ್ದಾರೆ ಅಂದರೆ ನಮ್ಮ ಗಿರೀಶ್ ಗೌಡರಿಗೆ ನಾವು ಎಷ್ಟು ಹೇಳಿದ್ರು ಸಾಲಲ್ಲ. ಅವ್ರ ಜೊತೆ ಬೆನ್ನೆಲುಬಾಗಿ ಸದಾ ಅವ್ರ ಜೊತೆಯಲ್ಲಿ ಇರ್ತೀವಿ. ಅವ್ರು ಯಾವುದೇ ಒಂದು ಕಾರ್ಯಚಟುವಟಿಕೆಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅಣ್ಣ ಹಿಂಗಿದೆ ಅಂದರೆ ಸಾಕು ಬಂದು ಕೈ ಜೋಡಿಸ್ತಾರೆ. ಆ ಥರ ವ್ಯಕ್ತಿತ್ವ ನಮಗೆ ಸಿಗೋದು ಭಾಳ ಕಮ್ಮಿ. ಅವ್ರನ್ನ ಭಗವಂತ ತಾಯಿ ಚಾಮುಂಡೇಶ್ವರಿ, ತಾಯಿ ಅಣ್ಯಮ್ಮ ಅವ್ರಿಗೆ ಆಯುಷ್ಯ ಕೊಟ್ಟು ಇನ್ನು ಕನ್ನಡ ಪರ ಹೋರಾಟಗಾರರಿಗೆ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯುವಕರಿಗೆ ವಿಶೇಷವಾಗಿ ಅಣ್ಣ ಇವತ್ತೆಲ್ಲ ಜರ್ಸಿಗಳು ಹಾಕ್ಕೊಂಡಿದ್ದು ಅಣ್ಣನ ಕೊಡುಗೆ ಅದು. ಪ್ಲಸ್ ಇದೇನು ಗ್ರೌಂಡ್ ಆಗಿರ್ಬೋದು, ಮೊದಲು ಈ ಗ್ರೌಂಡ್ ನೋಡಲಿಕ್ಕೆ ಭಾಳ ದುಸ್ಥಿತಿಯಲ್ಲಿತ್ತು. ಅಣ್ಣ ಬಂದ ಮೇಲೆ ಒಂದು ಕ್ರೀಡಾಂಗಣ ರೂಪುರೇಷೆ ಕೊಟ್ಟಂಥ ಇದು ಮಹಾನ್ ಚೇತನ ಅಂತ ಹೇಳ್ಬೋದು. ಇಂಥ ವ್ಯಕ್ತಿಗಳು ಹುಟ್ಟೋದು ಭಾಳ ಕಮ್ಮಿ. ನಮ್ಮ ಅಣ್ಣ ನಮ್ಮ ಜೊತೆಲಿರಲಿ, ಗಿರೀಶ್ ಗೌಡ್ರ ಜೊತೆ ನಾವೆಲ್ಲ ಇರ್ತೀವಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.